ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಷರಾಶಿಯವರೇ, ಪ್ರಪಂಚದ ಪ್ರತಿಯೊಂದು ವಸ್ತು ಏಟು ಬಿದ್ದಾಗ ಒಡೆದು ಹೋಗುತ್ತದೆ, ಆದರೆ ಯಶಸ್ಸು ಮಾತ್ರ ಏಟು ತಿಂದ ನಂತರವೇ ಸಿಗುತ್ತದೆ. ಜನರು ನಿಮ್ಮನ್ನು ಅನುಕರಿಸಲು ಪ್ರಾರಂಭಿಸಿದಾಗ ನೀವು ತಿಳಿದುಕೊಳ್ಳಬೇಕು, ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತಿದ್ದೀರಿ ಎಂದು. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸಮಯ ಬರುತ್ತದೆ, ಮನುಷ್ಯನು ತನ್ನೊಳಗೆ ಯೋಚಿಸಿದಾಗ ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗುವ ಆ ಕ್ಷಣ ಯಾವಾಗ ಬರುತ್ತದೆ ಎಂದು, ನನ್ನ ಭಾಗ್ಯ ಯಾವಾಗ ತೆರೆಯುತ್ತದೆ ಮತ್ತು ನನ್ನ ಅದೃಷ್ಟ ನನ್ನ ಜೊತೆ ಯಾವಾಗ ನಿಲ್ಲುತ್ತದೆ, ನನ್ನ ಮುಖದಲ್ಲಿ ಮುಗುಳ್ನಗು ಯಾವಾಗ ಶಾಶ್ವತವಾಗಿರುತ್ತದೆ, ನಾನು ವರ್ಷಗಳಿಂದ ಕಾಯುತ್ತಿರುವ ಆ ಶುಭ ಸುದ್ದಿ ನನಗೆ ಯಾವಾಗ ಸಿಗುತ್ತದೆ ಎಂದು. ಯಾವುದಕ್ಕಾಗಿ ನಾವು ಶ್ರಮಿಸುತ್ತಾ ಬಂದಿದ್ದೇವೋ ಇಂದು ನಾನು ನಿಮಗೆ ಅದನ್ನೇ ಹೇಳಲು ಬಂದಿದ್ದೇನೆ. ಆ ಸಮಯ ಬಂದಿದೆ. ಹೌದು ಸ್ನೇಹಿತರೆ, ಇಂದು ನಾನು ಎಲ್ಲವನ್ನು ವಿವರವಾಗಿ ಹೇಳಲಿದ್ದೇನೆ ಇಂದಿನ ಈ ವಿಡಿಯೋದಲ್ಲಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಆದರೆ ಅದಕ್ಕೂ ಮೊದಲು ವಿಡಿಯೋಗೆ ಒಂದು ಸುಂದರವಾದ ಲೈಕ್ ಖಂಡಿತ ಮಾಡಿ ಮತ್ತು ಜೊತೆಗೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ 3 ಬಾರಿ ಜೈ ಮಾತಾಜಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಮಾತಾರಾಣಿಯ ನೇರ ಆಶೀರ್ವಾದ ದೊರೆಯುತ್ತದೆ. ಸ್ನೇಹಿತರೆ, ನಿಮ್ಮ ಗ್ರಹ ನಕ್ಷತ್ರಗಳು, ನಿಮ್ಮ ಅದೃಷ್ಟ ಮತ್ತು ನಿಮ್ಮ ಜೀವನದ ಹಾದಿ ಈ ರೀತಿ ಬದಲಾಗುತ್ತಿದೆ. ಮುಂಬರುವ 24 ಗಂಟೆಗಳ ಒಳಗೆ ನಿಮಗೆ ಆ ದೊಡ್ಡ ಶುಭ ಸುದ್ದಿ ಸಿಗುತ್ತದೆ. ಅದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಇದುವರೆಗೆ ನೀವು ಪಟ್ಟ ಶ್ರಮಕ್ಕೆ ಸರಿಯಾದ ಫಲಿತಾಂಶ ನಿಮಗೆ ಸಿಗಲು ಸಾಧ್ಯವಾಗಿರಲಿಲ್ಲ. ಒಮ್ಮೆ ನೀವು ಉದ್ಯೋಗಕ್ಕಾಗಿ ಶ್ರಮ ವಹಿಸಿದ್ದೀರಿ, ಆದರೆ ಬಡ್ತಿ ಬೇರೆಯವರಿಗೆ ಸಿಕ್ಕಿತ್ತು. ಒಮ್ಮೆ ನೀವು ವ್ಯಾಪಾರದಲ್ಲಿ ಶ್ರಮಿಸಿದ್ದೀರಿ, ಆದರೆ ಲಾಭ ತುಂಬಾ ಕಡಿಮೆಯಾಯಿತು, ನಿಮ್ಮ ಮನಸ್ಸಿನಂತೆ ಸಿಗಲಿಲ್ಲ. ಒಮ್ಮೆ ಸಂಬಂಧಗಳಲ್ಲಿ ಮನಸ್ಸಿನಿಂದ ನಂಬಿದ್ದೀರಿ, ಆದರೆ ಜನರು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಈಗ ಈಶ್ವರನು ನಿಮ್ಮ ಭಾಗ್ಯದ ದಿಕ್ಕನ್ನೇ ಬದಲಾಯಿಸಿದ್ದಾನೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ಶ್ರಮದ ಪ್ರತಿಯೊಂದು ಹನಿಯು ವಜ್ರ ಮುತ್ತುಗಳಂತೆ ಹಿಂದಿರುಗುತ್ತದೆ. ನೀವು ಯೋಚಿಸುತ್ತಿರಬಹುದು, ಈ ನಗು ಕೊನೆವರೆಗೂ ಹೇಗೆ ಮೂಡುತ್ತದೆ ಎಂದು. ಸ್ನೇಹಿತರೆ, ನಗು ಈಗ ಬರುತ್ತದೆ. ಮುಗುಳ್ನಗು ಒಳಗೆ ಶಾಂತಿ ಇದ್ದಾಗ ಬರುತ್ತದೆ, ಆತ್ಮ ತೃಪ್ತಿಯಾದಾಗ ಬರುತ್ತದೆ. ಹೌದು ಸ್ನೇಹಿತರೆ, ನಾಳೆಯಿಂದ ನಿಮ್ಮ ಜೀವನದಲ್ಲಿ ಇಂಥ ಸೂಚನೆಗಳು ಬರಲು ಪ್ರಾರಂಭವಾಗುತ್ತವೆ. ನಿಮಗೆ ಅನಿಸುತ್ತದೆ, ನಿಜವಾಗಿಯೂ ಈಗ ನನ್ನ ಸಮಯ ಬಂದಿದೆ ಎಂದು. ಯಾರು ನಿಮ್ಮನ್ನು ಅಲಕ್ಷಿಸುತ್ತಿದ್ದರೋ ಅವರೇ ಈಗ ನಿಮ್ಮನ್ನು ಹೊಗಳುತ್ತಾರೆ. ಯಾವ ಕನಸುಗಳನ್ನು ನೀವು ಅರ್ಧಕ್ಕೆ ಬಿಟ್ಟಿದ್ದೀರೋ ಅವುಗಳು ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ. ಯಾವ ಕೆಲಸದಲ್ಲಿ ಪದೇ ಪದೇ ಅಡೆತಡೆಗಳು ಬರುತ್ತಿದ್ದವೋ ಈಗ ಅವು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ನೀವು ಈ ಗಾದೆಯನ್ನು ಖಂಡಿತ ಕೇಳಿರಬಹುದು, ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಿಲ್ಲ. ಇಂದಿನವರೆಗೂ ನೀವು ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದೀರೋ ಅದು ವ್ಯರ್ಥವಾಗಿಲ್ಲ. ಪ್ರತಿಯೊಂದು ಕಷ್ಟವು ನಿಮ್ಮನ್ನು ಮತ್ತಷ್ಟು ಬಲಶಾಲಿಯನ್ನಾಗಿ ಮಾಡಿದೆ. ಪ್ರತಿಯೊಂದು ನೋವು ನಿಮ್ಮನ್ನು ಮತ್ತಷ್ಟು ಬುದ್ಧಿವಂತರನ್ನಾಗಿ ಮಾಡಿದೆ. ಪ್ರತಿಯೊಂದು ಅಡೆತಡೆಯು ನಿಮ್ಮನ್ನು ಮತ್ತಷ್ಟು ಧೈರ್ಯವಂತರನ್ನಾಗಿ ಮಾಡಿದೆ. ಈಗ ದೇವರು ನೋಡುತ್ತಿದ್ದಾರೆ, ನೀವು ತಾಳ್ಮೆಯನ್ನು ಕಳೆದುಕೊಂಡಿಲ್ಲ ಎಂದು. ಆದರೆ ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಇಂಥ ಶುಭ ಸುದ್ದಿ ಬರಲಿದೆ. ಅದು ನಿಮ್ಮ ಮುಖದ ನಗುವನ್ನು ಎಂದಿಗೂ ಅಳಿಸುವುದಿಲ್ಲ. ಹೌದು ಸ್ನೇಹಿತರೆ, ಯಾವಾಗಲೂ ನಾವು ನಿಮಗೆ ಭವಿಷ್ಯವಾಣಿ ಹೇಳಿದಾಗ ಅದು ಯಾವುದೇ ಸಾಮಾನ್ಯ ವಿಷಯವಾಗಿರುವುದಿಲ್ಲ. ನಾವು ನಿಮ್ಮ ಜಾತಕ ಮತ್ತು ಗ್ರಹಗಳ ಸ್ಥಿತಿಯನ್ನು ಆಳವಾಗಿ ಅಧ್ಯಯನ ಮಾಡಿರುತ್ತೇವೆ. ತುಂಬ ಪರಿಶೀಲಿಸಿದ ನಂತರ ಪ್ರಸ್ತುತ ಗ್ರಹಗಳ ಯೋಗ ನಿಮ್ಮ ಪರವಾಗಿ ರೂಪುಗೊಳ್ಳುತ್ತಿದೆ. ಶುಕ್ರ ಗ್ರಹವು ಧನ ಮತ್ತು ಸೌಂದರ್ಯದ ಕಾರಕವಾಗಿದೆ, ಇದು ನಿಮ್ಮ ಜೀವನದಲ್ಲಿ ಆನಂದ ತರುತ್ತದೆ. ಬೃಹಸ್ಪತಿ ಗ್ರಹ ಜ್ಞಾನ ಮತ್ತು ಸೌಭಾಗ್ಯದ ಕಾರಕವಾಗಿದೆ, ಇದು ನಿಮಗೆ ಮಾನ ಸನ್ಮಾನ ದೊರಕಿಸಿಕೊಡುತ್ತದೆ. ಶನಿ ಗ್ರಹ ನಿಮ್ಮ ಶ್ರಮದ ಫಲವನ್ನು ಈಗ ಸರಿಯಾದ ರೀತಿಯಲ್ಲಿ ನೀಡುತ್ತದೆ. ಹೌದು ಸ್ನೇಹಿತರೆ, ಈಗ ನೀವು ತಿಳಿದುಕೊಳ್ಳಿ, ಈ ಶುಭ ಸುದ್ದಿ ಯಾವ ರೂಪದಲ್ಲಿ ಬರಬಹುದು ಎಂದು. ಧನ ಲಾಭ, ಹಠಾತ್ ಹಣದ ಹರಿವು ಇರುತ್ತದೆ. ಎಲ್ಲೋ ಸಿಲುಕಿಕೊಂಡಿದ್ದ ಹಣ ಹಿಂತಿರುಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯಾಗಲಿದೆ. ಬಡ್ತಿ ಸಿಗುತ್ತದೆ. ವ್ಯಾಪಾರದಲ್ಲಿ ದೊಡ್ಡ ಒಪ್ಪಂದ ಸಿಗಬಹುದು. ಸಂಬಂಧಗಳಲ್ಲಿ ಮಧುರತೆ ಬರಲಿದೆ. ಕುಟುಂಬ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಹೌದು ಸ್ನೇಹಿತರೆ, ನಿಮಗಾಗಿ ಯಾವ ಸಮಯವೆಂದರೆ ನಿಜವಾಗಿಯೂ ಒಬ್ಬ ಮನುಷ್ಯನಿಗೆ ಯಾವುದನ್ನು ಅವನು ವರ್ಷಗಳಿಂದ ಕಲ್ಪಿಸಿಕೊಂಡಿದ್ದನೋ ಅದು ಸಿಕ್ಕಾಗ ಅವನ ಹೃದಯ ಸಂತೋಷದಿಂದ ತುಂಬಿ ನಿದ್ರೆ ಬರುವುದಿಲ್ಲ. ಸ್ನೇಹಿತರೆ, ಈಗ ನಾನು ನಿಮಗೆ ನಿಮ್ಮ ತೊಂದರೆಗಳನ್ನು ನಿವಾರಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನೀವು ಯಾವ ಉದ್ಯೋಗಕ್ಕಾಗಿ ಕಾಯುತ್ತಿದ್ದೀರೋ ಮರುದಿನವೇ ಕರೆ ಬರಬಹುದು, ನಿಮ್ಮ ಆಯ್ಕೆಯಾಗಿದೆ ಎಂದು.
ಯೋಚಿಸಿ ಸ್ನೇಹಿತರೆ, ಯಾರು ದೀರ್ಘಕಾಲದಿಂದ ಸಂತಾನ ನಿರೀಕ್ಷೆಯಲ್ಲಿದ್ದೀರೋ ಅವರಿಗೆ ಇದ್ದಕ್ಕಿದ್ದಂತೆ ಶುಭ ಸುದ್ದಿ ಸಿಕ್ಕರೆ, ಅಥವಾ ಯಾರದ್ದಾದರೂ ಜೀವನದಲ್ಲಿ ಸಾಲದ ಹೊರೆ ಹೆಚ್ಚಿತ್ತು, ಹಠಾತ್ ಯಾರಾದರೂ ನೆರವು ನೀಡಿದರೆ, ಇಂತಹ ಕ್ಷಣದಲ್ಲಿ ಮನುಷ್ಯನ ನಿದ್ರೆ ಹಾರುವುದು ಸಹಜ. ಹೌದು ಸ್ನೇಹಿತರೆ, ಮನುಷ್ಯ ಸಂತೋಷದಿಂದ ಉಬ್ಬಿ ಹೋಗುತ್ತಾನೆ. ಸ್ನೇಹಿತರೆ, ಪ್ರಪಂಚದ ಎಲ್ಲ ದುಃಖ ಕಷ್ಟಗಳು ನಮ್ಮ ಜೀವನದಿಂದ ಮುಗಿದು ಹೋಯಿತು ಅನಿಸಲು ಪ್ರಾರಂಭಿಸುತ್ತದೆ. ಈಗ ಅವರು ಮುಕ್ತ ಜೀವನ ನಡೆಸುತ್ತಿದ್ದಾರೆ ಮತ್ತು ಈಗ ಅದೇ ಕ್ಷಣ ನಿಮ್ಮ ಜೀವನದಲ್ಲಿ ಬರಲಿದೆ. ಮುಂಬರುವ 24 ಗಂಟೆಗಳ ಒಳಗೆ. ಹೌದು, ಜೀವನದಲ್ಲಿ ಶುಭ ಸುದ್ದಿ ಬರುವ ಮೊದಲು ಕೆಲವು ಸೂಚನೆಗಳು ಖಂಡಿತವಾಗಿಯೂ ಸಿಗುತ್ತವೆ. ಏಕೆಂದರೆ ಈ ಸೂಚನೆಗಳನ್ನು ದೇವರು ತಮ್ಮ ಭಕ್ತರಿಗೆ ನೀಡುತ್ತಾರೆ. ಯಾರು ಒಳ್ಳೆಯ ಕರ್ಮಗಳನ್ನು ಮಾಡಿರುತ್ತಾರೋ, ಯಾರು ತಮ್ಮ ಜೀವನದಲ್ಲಿ ಒಳ್ಳೆಯವರಾಗಿದ್ದಾರೋ ಅಂತ ಜನರಿಗಷ್ಟೇ ಈ ಶುಭ ಸುದ್ದಿಯನ್ನು ಈಶ್ವರನು ನೀಡುತ್ತಾನೆ. ಸ್ನೇಹಿತರೆ, ಗಮನವಿಟ್ಟು ಕೇಳಿ. ನಾವು ಒಂದೊಂದಾಗಿ ಎಲ್ಲ ಸೂಚನೆಗಳ ಬಗ್ಗೆ ಹೇಳುತ್ತೇವೆ. ಪದೇ ಪದೇ ಮನೆಯಲ್ಲಿ ಪೂಜೆ ಮಾಡಲು ಮನಸ್ಸಾಗುವುದು, ಯಾವುದಾದರೂ ಹಕ್ಕಿ ಬಂದು ನಿಮ್ಮ ಅಂಗಳದಲ್ಲಿ ಚಿಲಿಪಿಲಿ ಮಾಡುವುದು, ಹಳೆಯ ಸಂಬಂಧಿಕರು ಅಥವಾ ಸ್ನೇಹಿತರು ಹಠಾತ್ ಸಂಪರ್ಕಿಸುವುದು, ಯಾವ ಸಂಬಂಧಿಕರು ನಿಮ್ಮನ್ನು ಮರೆತು ಹೋಗಿದ್ದರೋ ಆ ಸಂಬಂಧಿಕರ ಕೆಲಸದಲ್ಲಿ ಇದ್ದಕ್ಕಿದ್ದಂತೆ ವೇಗ ಬರುವುದು, ಕೆಲಸದಲ್ಲಿ ಹಠಾತ್ ವೇಗ ಹೆಚ್ಚಾಗುವುದು, ಇದೆಲ್ಲವೂ ಸಂತೋಷದ ಮುನ್ಸೂಚನೆಯಾಗಿದೆ. ಸ್ನೇಹಿತರೆ, ಈಗ ನಿಮ್ಮ ಬಾಗಿಲಿಗೆ ಶುಭ ಸುದ್ದಿ ಬಂದು ತಲುಪಲಿದೆ. ಇಂದಿನ ಈ ಭವಿಷ್ಯವಾಣಿ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸಂದೇಶವಾಗಿದೆ. ನಾಳೆಯಿಂದ ನಿಮ್ಮ ಜೀವನ ಹೊಸ ತಿರುವು ಪಡೆಯಲಿದೆ. ನಿಮ್ಮ ಮುಖವು ನಗುವಿನಿಂದ ಕಂಗೊಳಿಸಲಿದೆ ಮತ್ತು ಏನೆಲ್ಲ ಕಷ್ಟಗಳಿದ್ದವೋ ಅವು ಈಗ ಮುಗಿಯಲು ಪ್ರಾರಂಭಿಸುತ್ತವೆ. ನೆನಪಿಡಿ ಸ್ನೇಹಿತರೆ, ದೇವರು ನಿಮಗಾಗಿ ತುಂಬಾ ಕಡಿಮೆ ಸಮಯವನ್ನು ಇಟ್ಟಿದ್ದಾರೆ ಮತ್ತು ಅತ್ಯಂತ ದೊಡ್ಡ ಶುಭ ಸುದ್ದಿಯನ್ನು ನೀಡಿದ್ದಾರೆ. ಈಗ ನಿಮ್ಮ ಸರದಿ ಇದನ್ನು ಸ್ವೀಕರಿಸುವುದು ಮತ್ತು ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ನೀಡುವುದು. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಹಲವು ಬಾರಿ ಈ ವಾಕ್ಯವನ್ನು ಕೇಳಿರಬಹುದು. ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಿಲ್ಲ. ಈ 5 ಪದಗಳನ್ನು ಕೇಳಲು ಎಷ್ಟೇ ಚಿಕ್ಕದಾಗಿದ್ದರೂ ಇವುಗಳ ಒಳಗೆ ಜೀವನದ ಸಂಪೂರ್ಣ ಸತ್ಯ ಅಡಗಿದೆ. ನಮ್ಮೆಲ್ಲರ ಜೀವನದಲ್ಲಿ ಕಷ್ಟಗಳು ಬರುತ್ತವೆ. ಕೆಲವೊಮ್ಮೆ ಮನೆ ಕುಟುಂಬದಲ್ಲಿ ಸಮಸ್ಯೆ ಬರುತ್ತದೆ, ಕೆಲವೊಮ್ಮೆ ಹಣದ ಅಭಾವವಿರುತ್ತದೆ, ಕೆಲವೊಮ್ಮೆ ಸಂಬಂಧಗಳಲ್ಲಿ ಬಿರುಕು, ಇನ್ನೂ ಕೆಲವೊಮ್ಮೆ ಆರೋಗ್ಯದ ಪರೀಕ್ಷೆ. ಆ ಸಮಯದಲ್ಲಿ ಅನಿಸುತ್ತದೆ, ಮೇಲಿರುವವನು ನಮ್ಮನ್ನು ಮರೆತೇ ಬಿಟ್ಟಿದ್ದಾನೆ, ನನ್ನ ಅದೃಷ್ಟ ಕೆಟ್ಟದಾಗಿದೆ ಎಂದು. ಆದರೆ ಸ್ನೇಹಿತರೆ, ಸತ್ಯವೇನೆಂದರೆ ಇದು ಖಂಡಿತವಲ್ಲ. ಸತ್ಯವೇನೆಂದರೆ ದೇವರು ಎಂದಿಗೂ ತಮ್ಮ ಭಕ್ತರನ್ನು ಒಂಟಿಯಾಗಿ ಬಿಡುವುದಿಲ್ಲ. ಕೇವಲ ಸಮಯದ ಗಳಿಗೆ ಇರುತ್ತದೆ. ಯಾರಿಗೆ ಯಾವಾಗ ಎಷ್ಟು ಮತ್ತು ಹೇಗೆ ನೀಡಬೇಕೆಂದು ದೇವರಿಗೆ ತಿಳಿದಿದೆ. ಹೌದು ಸ್ನೇಹಿತರೆ, ಏಕೆಂದರೆ ದೇವರಿಗಿಂತ ಚೆನ್ನಾಗಿ ಯಾರೂ ತಿಳಿಯಲು ಸಾಧ್ಯವಿಲ್ಲ. ಹೇಗೆ ರೈತನು ಬೀಜ ಬಿತ್ತಿದ ತಕ್ಷಣ ಫಲ ನಿರೀಕ್ಷೆ ಮಾಡುವುದಿಲ್ಲವೋ ಹಾಗೆ ಈಶ್ವರನು ಆಶೀರ್ವಾದವನ್ನು ಸಹ ಸಮಯ ಬಂದಾಗಷ್ಟೇ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಯಾವುದೇ ಹೋರಾಟವು ವ್ಯರ್ಥವಾಗಿಲ್ಲ ಮತ್ತು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಬಂದಿದ್ದರೆ ಅದು ನಿಮಗೆ ಉಳಿತಾಯ ಮಾಡಲು ಕಲಿಸಿತು. ನಿಮಗೆ ಮೋಸ ಸಿಕ್ಕಿದ್ದರೆ ಅದು ಜನರನ್ನು ಗುರುತಿಸುವುದನ್ನು ಕಲಿಸಿತು. ಸಂಬಂಧಗಳಲ್ಲಿ ನೋವು ಸಿಕ್ಕರೆ ಅದು ನಿಮಗೆ ನಿಜವಾದ ಸಂಬಂಧಗಳ ಗುರುತನ್ನು ಮೂಡಿಸಿತು. ಯಾವುದಾದರೂ ಕನಸಿಗಾಗಿ ನೀವು ಶ್ರಮಿಸಿ ತಡವಾಗಿ ಯಶಸ್ಸು ಸಿಕ್ಕಿದ್ದರೆ ಆ ಸಮಯದಲ್ಲಿ ಅದು ನಿಮಗೆ ತಾಳ್ಮೆ ಮತ್ತು ಸಂಯಮವನ್ನು ಕಲಿಸಿತು. ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ನಿಸ್ಸಹಾಯಕತೆಯು ನಿಮ್ಮನ್ನು ಮತ್ತಷ್ಟು ಬಲಶಾಲಿಯನ್ನಾಗಿ ಮಾಡಿತು. ಹೌದು ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ನೀವು ಇನ್ನಷ್ಟು ಗಟ್ಟಿಯಾಗಲಿ ಎಂದು. ಇಂದು ನೀವು ಎಷ್ಟು ಬಲಶಾಲಿಯಾಗಿದ್ದೀರೋ ಅಷ್ಟು ಭವಿಷ್ಯ ಯಾವುದೇ ಕಷ್ಟಗಳಿಲ್ಲದೆ ಇರಲು ಸಾಧ್ಯವಿಲ್ಲ. ಸ್ನೇಹಿತರೆ, ದೇವರು ಎಂದಿಗೂ ಯಾರಿಗೂ ಪರೀಕ್ಷೆ ಇಲ್ಲದೆ ವರವನ್ನು ನೀಡುವುದಿಲ್ಲ ಎಂದು ಹೇಳುತ್ತಾರೆ. ಹೀಗೆ ಚಿನ್ನವನ್ನು ಕಾಯಿಸಿದ ಮೇಲೆ ಆಭರಣ ಮಾಡಲಾಗುತ್ತದೆಯೋ ಹಾಗೆ ಮನುಷ್ಯನು ಕಷ್ಟಗಳನ್ನು ದಾಟಿ ಬಂದ ಮೇಲೆ ಹೊಳಪು ಪಡೆಯುತ್ತಾನೆ. ನಿಮ್ಮ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಹೋರಾಟ, ಪ್ರತಿಯೊಂದು ಕಾಯುವಿಕೆ ಇದೆಲ್ಲವೂ ನಿಮ್ಮ ಪರೀಕ್ಷೆಯಾಗಿತ್ತು ಮತ್ತು ನೀವು ಆ ಪರೀಕ್ಷೆಯನ್ನು ಉತ್ತೀರ್ಣರಾಗಿದ್ದೀರಿ. ಏಕೆಂದರೆ ಸ್ನೇಹಿತರೆ, ನೀವು ತಾಳ್ಮೆಯನ್ನು ಬಿಡಲಿಲ್ಲ. ನೀವು ಸೋತು ಮಂಡಿಯೂರುತ್ತಿದ್ದೀರಾ, ಆದರೆ ಗಟ್ಟಿಯಾಗಿ ನಿಲ್ಲುತ್ತಿದ್ದೀರಾ ಎಂದು ಈಶ್ವರನು ನೋಡುತ್ತಿದ್ದರು. ಆದರೆ ನೀವು ಸೋಲನ್ನೇ ಒಪ್ಪಿಕೊಳ್ಳಲಿಲ್ಲ ಮತ್ತು ನೀವು ಸೋಲಲಿಲ್ಲ. ಇದೇ ನಿಮ್ಮ ಅತ್ಯಂತ ದೊಡ್ಡ ಗೆಲುವು, ಅತ್ಯಂತ ದೊಡ್ಡ ಶಕ್ತಿ. ಸ್ನೇಹಿತರೆ, ನೀವು ವರ್ಷಗಳಿಂದ ಕಾಯುತ್ತಿದ್ದ ಆ ಕ್ಷಣ ಈಗ ಬಂದಿದೆ. ಈಗ ನಿಮ್ಮ ಜೀವನದಲ್ಲಿ ಎಂಥ ಶುಭ ಸುದ್ದಿ ಬರಲಿದೆ ಎಂದರೆ ನಿಮ್ಮ ಮುಖದ ನಗು ಎಂದಿಗೂ ಮಾಸುವುದಿಲ್ಲ. ಯಾವ ಕೆಲಸಕ್ಕಾಗಿ ನೀವು ವರ್ಷಗಳಿಂದ ಹೋರಾಡುತ್ತಿದ್ದೀರೋ ಅದು ಈಗ ಸುಲಭವಾಗುತ್ತದೆ. ಯಾವ ಕನಸುಗಳನ್ನು ನೀವು ಅರ್ಧಕ್ಕೆ ಬಿಟ್ಟಿದ್ದೀರೋ ಅದರಲ್ಲಿ ಈಗ ಹೊಸ ಬೆಳಕು ಸಿಗಲಿದೆ. ಯಾವ ಬಾಂಧವ್ಯಗಳಲ್ಲಿ ದೂರ ಉಂಟಾಗಿತ್ತೋ ಅದರಲ್ಲಿ ಈಗ ಸಾಮೀಪ್ಯ ಮರಳಲಿದೆ. ಯಾವ ಹಣದ ಕೊರತೆ ನಿಮ್ಮನ್ನು ಚಿಂತೆಗೀಡು ಮಾಡಿತ್ತೋ ಈಗ ಅದರ ಮೂಲಕ ಹೊಸ ಬಾಗಿಲುಗಳು ತೆರೆಯಲಿವೆ.
ಹೌದು ಸ್ನೇಹಿತರೆ, ಈಶ್ವರನು ನಿಮ್ಮ ಶ್ರಮ, ನಿಮ್ಮ ಸಹನೆ ಮತ್ತು ನಿಮ್ಮ ನಂಬಿಕೆಯನ್ನು ನೋಡಿ ಈಗ ನಿಮಗಾಗಿ ಆಶೀರ್ವಾದದ ಬಾಗಿಲು ತೆರೆಯುತ್ತಿದ್ದಾನೆ. ಹಾಗಾದರೆ ಯೋಚಿಸಿ, ವರ್ಷಗಳ ತಪಸ್ಸಿನ ನಂತರ ಸಂತರೊಬ್ಬರಿಗೆ ದೇವರ ದರ್ಶನವಾದಾಗ ಅವರ ಕಣ್ಣುಗಳಲ್ಲಿ ಎಂಥ ಹೊಳಪು ಇರುತ್ತದೆಯೋ ಅಂತಹದ್ದೇ ಹೊಳಪು ಈಗ ನಿಮ್ಮ ಜೀವನದಲ್ಲೂ ಬರಲಿದೆ. ಸ್ನೇಹಿತರೆ, ಕೇವಲ ಸಹನೆ ವಹಿಸಿ ಮತ್ತು ಸಮಯಕ್ಕಾಗಿ ಕಾಯಿರಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗಲಿದೆ. ನೋಡಿ ಸ್ನೇಹಿತರೆ, ನಿಮ್ಮ ಅದೃಷ್ಟದ ನಕ್ಷತ್ರಗಳು ಹೇಳುತ್ತಿವೆ, ಇಂದಿನ ದಿನ ಹಣದ ವಿಷಯದಲ್ಲಿ ತುಂಬಾ ಅನುಕೂಲಕರವಾಗಿರುತ್ತದೆ. ನಿರೀಕ್ಷಿತ ಕೆಲಸದಲ್ಲಿ ಒಂದರಲ್ಲಿ ನಿಮಗೆ ಯಶಸ್ಸು ಮತ್ತು ಲಾಭ ಎರಡೂ ಸಿಗಲಿದೆ. ಮಕ್ಕಳು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಡೆಯುತ್ತಾರೆ ಮತ್ತು ಸಂಬಂಧದಲ್ಲಿ ಮಧುರತೆ ಉಳಿಯುತ್ತದೆ. ಕಾನೂನು ವಿಷಯಗಳಲ್ಲಿ ನಿರ್ಲಕ್ಷ್ಯವನ್ನು ವಹಿಸಬೇಡಿ, ಇಲ್ಲದಿದ್ದರೆ ನಂತರ ನಿಮ್ಮ ಸಂಕಷ್ಟಗಳು ಹೆಚ್ಚಾಗಬಹುದು. ವ್ಯಾಪಾರದಲ್ಲಿ ಏರಿಳಿತಗಳಿದ್ದರೂ ನಿಮಗೆ ಲಾಭ ಸಿಗುತ್ತದೆ ಮತ್ತು ಕುಟುಂಬದಲ್ಲಿ ಯಾವುದೇ ಸದಸ್ಯರ ವಿವಾಹ ಪ್ರಸ್ತಾಪದಿಂದ ವಾತಾವರಣವು ತುಂಬಾ ಸಂತೋಷದಾಯಕವಾಗಿರುತ್ತದೆ. ಹೌದು ಸ್ನೇಹಿತರೆ, ಅದೇ ರೀತಿ ನಿಮಗಾಗಿ ಇರುವ ಸಮಯ, ನಿಮ್ಮ ದೈನಂದಿನ ದಿನಚರಿಗೆ ಇರುವ ಸಮಯ, ಇಂದಿನ ದಿನವೂ ಮಿಶ್ರ ಅನುಭವಗಳಿಂದ ಕೂಡಿರುತ್ತದೆ. ಜನರನ್ನು ಗುರುತಿಸುವುದು ಅಗತ್ಯವಾಗಿರುತ್ತದೆ, ಏಕೆಂದರೆ ಕೆಲವು ಸ್ನೇಹಿತರು ನಿಮ್ಮ ಹಾದಿಯಲ್ಲಿ ಅಡೆತಡೆ ಉಂಟು ಮಾಡಬಹುದು. ಸ್ನೇಹಿತರೆ, ಅವರು ನಿಮ್ಮ ಪ್ರಗತಿಯನ್ನು ನೋಡಿ ಹೀಗೆ ಮಾಡುತ್ತಾರೆ, ಅವರಿಗೆ ನಿಮ್ಮ ಮೇಲೆ ದ್ವೇಷವೇನೂ ಇಲ್ಲ. ನೀವು ಅವರಿಗಿಂತ ಮುಂದೆ ಸಾಗುತ್ತಿದ್ದೀರಿ, ಪ್ರಗತಿ ಹೊಂದುತ್ತಿದ್ದೀರಿ. ಆದ್ದರಿಂದ ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಭಾವನೆಯಿಂದ ಹೀಗೆ ಮಾಡಬಹುದು. ಕಷ್ಟದ ಪರಿಸ್ಥಿತಿಯಲ್ಲಿ ಸಹನೆ ಕಾಯ್ದುಕೊಳ್ಳಿ ಮತ್ತು ಯೋಚಿಸಿ, ತೂಕಿಸಿ, ನಂಬಿಕೆ ಇಡಿ. ಹಾಗೆ ಸ್ನೇಹಿತರೆ, ಏಕೆಂದರೆ ಇಂದಿನ ದಿನ ನಂಬಿಕೆಗೆ ಅರ್ಹವಾಗಿರುವುದಿಲ್ಲ. ಒಂದೇ ಬಾರಿಗೆ ಹಲವು ಕೆಲಸಗಳನ್ನು ನಿಭಾಯಿಸಬೇಕಾಗುತ್ತದೆ. ಯಾವುದೇ ಸಾಮಾಜಿಕ ಅಥವಾ ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನಿಮಗೆ ಸಿಗಬಹುದು. ಅದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ, ನಿಮ್ಮ ಮಾನ ಮರ್ಯಾದೆಯನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಅದೇ ರೀತಿಯಾಗಿ ನಿಮಗೆ ಇರುವ ಸಮಯ, ನಿಮ್ಮ ದೈನಂದಿನ ದಿನಚರಿಗೆ ಇರುವ ಸಮಯ, ಇಂದಿನ ದಿನವು ನಿರೀಕ್ಷಿತ ಲಾಭ ಮತ್ತು ಹೊಸ ಸಾಧ್ಯತೆಗಳನ್ನು ತರಲಿದೆ. ನಿರ್ಧಾರ ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯವು ಬಲವಾಗಿರುತ್ತದೆ. ಕೆಲಸದ ಕ್ಷೇತ್ರದಲ್ಲಿ ಯಾರೊಂದಿಗೂ ಅನಗತ್ಯವಾಗಿ ವಾದ ವಿವಾದ ಮಾಡಬೇಡಿ, ಇಲ್ಲವಾದರೆ ಮೇಲಧಿಕಾರಿಯಿಂದ ಬೈಗುಳ ಕೇಳಬೇಕಾಗಿ ಬರಬಹುದು. ವ್ಯಾಪಾರದ ವಿಷಯದಲ್ಲಿ ನಿಂತು ಹೋಗಿದ್ದ ಯೋಜನೆಗಳು ಲಾಭದಾಯಕವೆಂದು ಸಾಬೀತಾಗುತ್ತವೆ. ವಿದ್ಯಾರ್ಥಿಗಳಿಗೆ ಸಮಯವು ಅತ್ಯಂತ ಅನುಕೂಲಕರವಾಗಿದೆ. ಪೂರ್ಣ ಪರಿಶ್ರಮದಿಂದ ಪರೀಕ್ಷೆ ತಯಾರಿ ನಡೆಸುತ್ತೀರಿ ಮತ್ತು ಅದರಲ್ಲಿ ಯಶಸ್ಸು ಗಳಿಸುತ್ತೀರಿ. ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯವನ್ನು ಕಾಯ್ದುಕೊಂಡು ಸಾಗುವುದು ಲಾಭದಾಯಕವಾಗಿರುತ್ತದೆ. ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ, ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಆದ್ದರಿಂದ ಸ್ನೇಹಿತರೆ, ನಿಮಗೆ ಇಂದಿನ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾಜಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.